ಹೊನ್ನಾವರ ತಾಲೂಕಿನ ಕಾಸರಗೋಡು ಅಪ್ಸರಕೊಂಡ ಬೀಚ್ ಪ್ರದೇಶದಲ್ಲಿ ಬಿದ್ದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು 200ಕ್ಕೂ ಅಧಿಕ ಮಂದಿ ಸೇರಿ ಸ್ವಚ್ಛತೆ ಮಾಡುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಶುಕ್ರವಾರ ಚಾಲನೆ ನೀಡಲಾಯಿತು. ಅರಣ್ಯ ಇಲಾಖೆ, ಸಪ್ತಕ ಬೆಂಗಳೂರು, ಯುವ ಬ್ರಿಗೇಡ್ ಹೊನ್ನಾವರ, ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ತಂಡ, ಶ್ರೀರಾಮ ಕಲಾವೇದಿಕೆ ಬೆಂಗಳೂರು, ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್, ಹೊನ್ನಾವರ ಫೌಂಡೇಶನ್, ಪತ್ರಕರ್ತರ ಸಂಘ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ 100ಕ್ಕೂ ಅಧಿಕ ಚೀಲದಲ್ಲಿ ಪ್ಲಾಸ್ಟಿಕ್ ಕಸವನ್ನು ಸಂಗ್ರಹಿಸಲಾಯಿತು. ಆಗಮಿಸಿದ ಪ್ರವಾಸಿಗರಿಗೆ ಇದೇ ವೇಳೆ ಸ್ವಚ್ಛತೆಯ ಕುರಿತು ಕಾರ್ಯಕರ್ತರು ಅರಿವು ಮೂಡಿಸಿದರು. ಕರಪತ್ರ ವಿತರಣೆಯ ಮೂಲಕವೂ ಜಾಗೃತಿ ಕಾರ್ಯ ನಡೆಯಿತು. ಹೊನ್ನಾವರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೇಶ್ ಸಿಕೆ ಮಾತನಾಡಿ, ಪ್ರತಿ 15 ದಿನಕ್ಕೊಮ್ಮೆ ಇಲಾಖೆಯ ವತಿಯಿಂದ ಬೀಚ್ ಸ್ವಚ್ಛತಾ ಕಾರ್ಯ ನಡೆಸುತ್ತೇವೆ. ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಆಗಮಿಸುವ ಈ ಸ್ಥಳದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಜಾಸ್ತಿ ಆಗುವುದರಿಂದ ಮನಸ್ಸು ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಇಂತಹ ಪ್ರವಾಸಿ ತಾಣಗಳಿಗೆ ಆಗಮಿಸುವಾಗ ಪರಿಸರ ಮಲಿನವಾಗದಂತೆ ನೋಡಿಕೊಳ್ಳಬೇಕು. ಪ್ಲಾಸ್ಟಿಕ್ ಬಾಟಲಿ ಹಾಗೂ ಕವರ್ಗಳನ್ನು ತಂದರೆ ಸರಿಯಾದ ಸ್ಥಳದಲ್ಲಿ ಸರಿಯಾಗಿ ವಿಲೇವಾರಿ ಮಾಡಬೇಕು. ಭೂಮಿಯಿಂದ ನಾವು ಎಲ್ಲವನ್ನು ಪಡೆದುಕೊಂಡು ಭೂಮಿಗೆ ಹಾನಿಯನ್ನುಂಟು ಮಾಡುವುದು ವಿಷಾದನೀಯವಾಗಿದೆ. ಇತ್ತೀಚಿನ ದಿನದಲ್ಲಿ ಚಿರತೆ ಕಾಟ ಎಂದು ಕೇಳುತ್ತಿದ್ದೇವೆ. ಆದರೆ ಚಿರತೆ ನಾಯಿಯನ್ನು ಹಿಡಿಯಲು ಬರುತ್ತದೆ. ತ್ಯಾಜ್ಯ ಹಾಗೂ ಇತರೆ ಮಾಂಸದ ಪದಾರ್ಥವನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತೇವೆ. ಅದನ್ನು ತಿನ್ನಲು ನಾಯಿಗಳು ಬರುತ್ತವೆ. ನಾಯಿಯನ್ನು ತಿನ್ನಲು ಕಾಡಿನಿಂದ ಚಿರತೆಗಳು ಆಗಮಿಸುತ್ತಿವೆ. ನಾವು ಸೂಕ್ತವಾಗಿ ಕಸವನ್ನು, ತ್ಯಾಜ್ಯವನ್ನು ನಿರ್ವಹಣೆ ಮಾಡಿದರೆ ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ದೂರವಾಗಲಿದೆ ಎಂದರು. ನಮ್ಮ ಇಲಾಖೆ ವತಿಯಿಂದ ಪ್ರತಿ 15 ದಿನಗಳಿಗೊಮ್ಮೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀವಿ. ಆದ್ರೂ ಕೂಡ ಅಷ್ಟೊಂದೆಲ್ಲ ರೆಗ್ಯುಲರ್ ಆಗಿ ಮಾಡಿದ್ರು ಕೂಡ ನಾವು ನೋಡಿದ್ದೀವಿ, ಬೆಳಗ್ಗೆಯಿಂದ ನಾವು ವೇಸ್ಟ್ ಕಲೆಕ್ಷನ್ ಮಾಡಿರೋದು ನಮ್ಮ ಪ್ರಯತ್ನದಲ್ಲಿ ಅಷ್ಟಿದೆ. ನಾವು ಇನ್ನೂ ಪೂರ್ತಿ ಹುಡುಕಾಡಿ ತಡ್ಕಾಡಿನೂ ಮಾಡಿದರೆ ಮತ್ತೆ ಅಷ್ಟು ಸಿಗುತ್ತೆ. ಸೊ ಇದರಿಂದ ನಮಗೇನು ತಿಳಿಯುತ್ತೆ ಅಂತ ಹೇಳಿದ್ರೆ, ನಮ್ಮ ಪ್ರಯತ್ನ ಎಷ್ಟೇ ಪಟ್ಟರೂ ಕೂಡ ಪ್ಲಾಸ್ಟಿಕ್ನ ನಾವು ತ್ಯಾಜ್ಯನ ಕರೆಕ್ಟಾಗಿ ಅದನ್ನು ಕಡಿಮೆ ಮಾಡಿ ಮತ್ತು ಅದನ್ನು ಮರುಬಳಕೆ ಮಾಡಿ ಮತ್ತು ಅದನ್ನ ಎಲ್ಲೆಂದ್ರೆ ಬಿಸಾಡಬಾರ್ದು ಆಯ್ತಿದೆಯಲ್ಲ. ಆ ಎಷ್ಟೇ ಕಾರ್ಯಕ್ರಮ ನಾವು ಎಷ್ಟೇ ಅವ್ರಿಗೆ ಜನಗಳಿಗೆ ಮಾಹಿತಿ ಕೊಟ್ಟರು, ಮನವರಿಕೆ ಮಾಡಿಕೊಟ್ರು, ಒಂದು ತಿಳುವಳಿಕೆ ಹೇಳಿದ್ರು ಕೂಡ ಪ್ರತಿದಿನ ಅದು ತ್ಯಾಜ್ಯ ಜನರೇಟ್ ಆಗ್ತಾನೆ ಇರ್ತದೆ. ಇಂಥ ಒಂದು ಸ್ವಚ್ಛ ಸುಂದರವಾದಂಥ ಪ್ರಕೃತಿ ದತ್ತವಾಗಿ ಬಂದಿರುವಂಥ ಈ ಪ್ಲೇಸಲ್ಲಿ ಎಷ್ಟೊಂದು ಜನರು ಅಂದರೆ ಏನೇ ಸ್ಟ್ರೆಸ್ ಇದ್ರೂ ಬಂದ್ಬಿಟ್ಟು ಇಲ್ಲಿ ರಿಲ್ಯಾಕ್ಸ್ ಆಗ್ತದೆ. ಅಂಥ ಪ್ಲೇಸಲ್ಲಿ ಬಂದ್ಬಿಟ್ಟು ಕುತ್ಕೊಳ್ಳೋಕೆ ಬಂದರೆ ಈ ತ್ಯಾಜ್ಯಗಳೆಲ್ಲ ಸೇರಿಬಿಟ್ಟು ಅವ್ರ ಮನಸ್ಸನ್ನು ಇನ್ನೂ ಕಲುಷಿತ ಮಾಡಿಬಿಟ್ಟು ವಾಪಸ್ ಹೋಗ್ತಾರೆ. ಮನಸ್ಸು ಅಷ್ಟೇ ಅಲ್ಲ, ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀಳ್ತದೆ. ಸೊ ಹಾಗಾಗಿ ನಾವು ಇಂಥ ಪ್ಲೇಸ್ಗಳಲ್ಲಿ ಒಂದನೇದಾಗಿ ಅದು ಈ ಥರ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಮಲಿನ ಆಗದಿರೋ ಥರ ನೋಡ್ಕೋಬೇಕು. ಹಾಗಾಗಿ ಹಂಗೇನು ಮಾಡಬೇಕು ಅಂತ ಹೇಳಿದ್ರೆ, ಇಂಥ ಪ್ಲೇಸ್ಗಳಿಗೆ ಪ್ಲಾಸ್ಟಿಕ್ ತರೋದನ್ನೇ ನಿಲ್ಲಿಸಬೇಕು. ಈ ಒಂದು ತ್ಯಾಜ್ಯನ ಕರೆಕ್ಟಾಗಿ ನಿರ್ವಹಣೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಮಾನವ ವನ್ಯಜೀವಿ ಸಂಘರ್ಷನೂ ಕೂಡ ಕಡಿಮೆ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಇದನ್ನು ನೀವು ತುಂಬ ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ, ನಮಗೆ ಜೀವಿಸ ಹಕ್ಕು ಮನುಷ್ಯರಿಗೆ ಹೆಂಗಿದೆ ಬೇರೆ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ. ನಮಗೆ ಮಾತಾಡೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಪ್ರಾಣಿಗಳಿಗೆ ಮಾತಾಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನಾವು ದೊಡ್ಡವರು ಅವರು ಸಣ್ಣವರು ಅನ್ನೋ ಥರ ಇಲ್ಲ. ಸಪ್ತಕ ಸಂಸ್ಥೆಯ GS ಹೆಗಡೆ ಮಾತನಾಡಿ, ನಾವು ಈ ಹಿಂದೆ ಇದ್ದ ಕಾಸರಗೋಡು ಭಾಗದ ಸ್ವಚ್ಛ ಪರಿಸರ ಈಗ ಕಾಣಲು ಸಾಧ್ಯವಾಗುತ್ತಿಲ್ಲ. ಈಗಿರುವ ಪರಿಸರ ಮುಂದಿನ ತಲೆಮಾರಿಗೆ ಪರಿಚಯಿಸಲು ನಾವು ಸ್ವಚ್ಛತೆ ಕಡೆ ವಿಶೇಷ ಗಮನವನ್ನು ಕೊಡಲೇಬೇಕಾಗಿದೆ. ಐತಿಹಾಸಿಕದ ಜೊತೆಗೆ ಪ್ರಕೃತಿ ಸೌಂದರ್ಯವುಳ್ಳ ಈ ಸ್ಥಳದಲ್ಲಿ ನಾವೆಲ್ಲರೂ ಸ್ವಚ್ಛವಾಗಿಡುವತ್ತ ಗಮನ ಹರಿಸೋಣ ಎಂದರು. ಅತ್ಯಂತ ಚೆನ್ನವಾದಂಥ ಒಂದು ಐತಿಹಾಸಿಕ ಪೌರಾಣಿಕ ಸ್ಥಳಗಳಿತ್ತು. ದ್ರೌಪದಿ ಮಂಚ, ಭೀಮನ ಪಾಂಡವರ ಗುಹೆ, ಭೀಮನ ಕೋಣೆ, ಏನೇನೋ ಹಲವಾರು ನಾವು ಕಣ್ಣಲ್ಲಿ ನೋಡಿದ್ದೀವಿ. ನಾನು ಆ ಕುರುಹುಗಳು ಹೋದ್ವು, ಇಡೀ ಇದು ಹಾಳಾಯಿತು. ಆಗ ಇಡೀ ಬರೇ ಗುಡ್ಡ ಬೆಟ್ಟಗಳು ಹಾಳಾಗಿಲ್ಲ, ಇಡೀ ನನ್ನ ಊರಿನ ಸಾಮಾಜಿಕ ಪರಿಸ್ಥಿತಿ ಇಷ್ಟು ಹೊಲಸಾಗಿತ್ತು ಅಂದಾಗ ನಾನೊಂದು ಲೇಖನವನ್ನು ಬರೆದಿದ್ದೆ. ಅದಕ್ಕೆ ಪತ್ರಿಕಾ ಸರ್ ಅವರಾಗಿ ತಗೊಂಡು ಹಾಕಿದ್ರು ಅಷ್ಟು ಎಚ್ಚರಿಕೆಗಳಿಂದ. ಆಗ ಆ ರೀತಿಯಾಗಿ ಹಾಳಾದ್ದು ಮುಂದೆ 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 ಎಲ್ಲ ಎಜುಕೇಷನ್ ಕಲಿತು ಎಲ್ಲ ಓದಿದ್ರು, ಎಲ್ಲ ಊರು ಬಿಟ್ಟು ಹೋದ್ರು, ಎಲ್ಲ ಇದ್ದಿದ್ದವರು ಈ ಜನ ಎಲ್ಲ ಹೊರಗಡೆ ಹೋಗಿ ಇಲ್ಲಿ ಆಗ ಆಮೇಲೆ ಕೆಲವಾರು ವರ್ಷ ಏನೋ ಒಂದು ಸಂತೋಷ ಆ ರೀತಿ ಇರಲಿಲ್ಲ. ಈಗೇನಾಯಿತು ಅಂದರೆ ಪುನಃ ನಾವು ಈ ಸುಧಾರಣೆ ಅಂತ ಹೇಳುವ ಡೆವಲಪ್ಮೆಂಟ್ ಅಂತ ಹೇಳೋದ್ರಲ್ಲಿ ಮಿತಿ ಮೀರಿ ಮುಂದೆ ಹೋಗ್ತಿರೋದ್ರಿಂದ ಪುನಃ ಚಿರತೆಗಳೆಲ್ಲ ಬಲಿಕ್ಕೆ ಶುರುವಾಗಿದೆ. ಪ್ರಾಣಿಗಳು ಜಾಗ ಬೇಕಲ್ಲ, ಸಾಹೇಬ್ರು ಹೇಳಿದಂಗೆ ಅವೆಲ್ಲ ಹೋಗ್ತವೆ. ನಾವು ಆ ಕಾಳಜಿಯನ್ನು, ನಾವು ಆ ಒಂದು ವಿಶಿಷ್ಟವಾದ ರೀತಿ ನಮ್ಮ ಮನೋಧರ್ಮವನ್ನು ಬೆಳೆಸ್ಕೊಳ್ಳದೆ ಹೋದರೆ ನಮ್ಮ ಯಾವ ಕೆಲಸಗಳು ಪ್ರಿಯರಾಗಲ್ಲ. ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು
ಇಲ್ಲಿ ಮಾಡಿ ನನ್ನದಂತ ಅಳಿಲು ಸೇವೆ ಏನೂ ಅಲ್ಲ. ಆದರೆ ಇದನ್ನು ಮುಂದುವರಿಸ್ತೀನಿ ಹೇಳುವಂಥ ಭರವಸೆ ಕೊಡ್ತೀನಿ. ನೀವು ಯಾವಾಗೇ ಮಾಡಿದ್ರು ನಾನು ನನ್ನ ಇದು ಸಂಸ್ಥೆಗಳು ಒತ್ತು ಸೇರಿ ನಿಮಗೆ ಬೇಕಾದಂಥ ಉಳಿದ ಒಂದು ಆರ್ಥಿಕವಾದಂಥ ಅಲ್ಲಿ ಬರುವಂಥ ಖರ್ಚುಗಳು. ಈ ವೇಳೆ ಹಿರಿಯ ಪತ್ರಕರ್ತರಾದ GU ಭಟ್, RFO ಸವಿತಾ ದೇವಾಡಿಗ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ವಾಸಂತಿ ಅಮೀನ್, ಡಾಕ್ಟರ್ GP ಪಾಠಣ್ಕರ್, SDM ಕಾಲೇಜಿನ ಉಪನ್ಯಾಸಕರಾದ ನಾಗರಾಜ್ ಹೆಗಡೆ ಅಪ್ಗಾಲ್, ಪ್ರಶಾಂತ್ ಮೂಡಲಮನೆ, ವಿದ್ಯಾಧರ್ ಕಡತೋಕ, ಹೊನ್ನಾವರ ಫೌಂಡೇಶನ್ನ ಗುರುಪ್ರಸಾದ್ ಹೆಗಡೆ ಹಾಗೂ ವಿವಿಧ ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು. ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದು ಸುವರ್ಣಾವಕಾಶ. ಹೊನ್ನಾವರ ತಾಲೂಕಿನಲ್ಲಿ MCA ಕೋರ್ಸ್ ಆರಂಭ. ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ MCA ತರಗತಿ ಪ್ರಾರಂಭ. MCAನಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು, ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ. ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು. MCA ಮಾಡಲಿಚ್ಛಿಸುವವರು ಇದರ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08387 220103 9480526648 9916719377.